ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಧ್ಯಾಯ 9 ವಚನಗಳು 31ರಿಂದ 42ರವರೆಗೆ. ಇಂತಿರಲು ಜುದೆಯ, ಗಲೀಲಿಯ ಮತ್ತು ಸಮಾರಿಯದ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು. ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮರ ನೆರವಿನಿಂದ ಪ್ರವಾದಿಸುತ್ತಾ ಇತ್ತು. ಪೇತ್ರನು ಅಲ್ಲಲ್ಲಿದ್ದ ಭಕ್ತ ವಿಶ್ವಾಸಿಗಳಿಗೆ ಭೇಟಿ ಕೊಡುತ್ತಾ ಲೂದ ಎಂಬ ಊರಿನಲ್ಲಿ ವಾಸವಾಗಿದ್ದ ಭಕ್ತರ ಬಳಿಗೆ ಬಂದನು. ಅಲ್ಲಿ ಪಾರ್ಶ್ವವಾಯು ಪೀಡಿತನಾಗಿ 8 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದ ಐನೇಯ ಎಂಬವನನ್ನು ಕಂಡನು. ಪೇತ್ರನು ಅವನಿಗೆ, ಐನೇಯ, ಯೇಸು ಕ್ರಿಸ್ತರು ನಿನ್ನನ್ನು ಸ್ವಸ್ಥಪಡಿಸುತ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಡು ಎಂದನು. ಆ ಕ್ಷಣವೇ ಅವನು ಎದ್ದನು. ಲೂದ ಮತ್ತು ಸಾರೋನಿನ ನಿವಾಸಿಗಳೆಲ್ಲರೂ ಅವನನ್ನು ಕಂಡು ಪ್ರಭುವಿನ ಭಕ್ತರಾದರು. ಜೋಪ ಎಂಬ ಊರಿನಲ್ಲಿ ತಬೀತಾ ಎಂಬ ಒಬ್ಬ ಭಕ್ತೆ ಇದ್ದಳು. ಗ್ರೀಕ್ ಭಾಷೆಯಲ್ಲಿ ಅವಳ ಹೆಸರು ದೋರ್ಕ. ಅವಳು ಸತ್ಕಾರ್ಯಗಳಲ್ಲೂ ದಾನ ಧರ್ಮಗಳಲ್ಲೂ ಸದಾ ನಿರತಳಾಗಿದ್ದವಳು. ಅವಳು ಕಾಯಿಲೆಯಿಂದ ಒಂದು ದಿನ ಸತ್ತಳು. ಜನರು ಅವಳ ಶವಕ್ಕೆ ಸ್ನಾನ ಮಾಡಿಸಿ ಮೇಲಂತಸ್ತಿನ ಕೋಣೆಯಲ್ಲಿ ಇರಿಸಿದರು. ಲೂದವು ಜೋಪಕ್ಕೆ ಸಮೀಪದಲ್ಲಿಯೇ ಇತ್ತು. ಪೇತ್ರನು ಲೂದಾದಲ್ಲಿರುವುದನ್ನು ಕೇಳಿದ ಭಕ್ತಾದಿಗಳು, ದಯವಿಟ್ಟು ಬೇಗನೆ ನಮ್ಮೂರಿಗೆ ಬನ್ನಿ ಎಂದು ಇಬ್ಬರ ಮುಖಾಂತರ ಹೇಳಿ ಕಳಿಸಿದರು. ಪೇತ್ರನು ಎದ್ದು ಅವರ ಜೊತೆಯಲ್ಲಿಯೇ ಹೊರಟು ಬಂದನು. ಅವನನ್ನು ಮೇಲಂತಸ್ತಿನ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಕೂಡಿದ್ದ ವಿಧವೆಯರೆಲ್ಲರೂ ಅವನ ಸುತ್ತುವರೆದು ಅಳುತ್ತಾ ದೋರ್ಕಳು ಜೀವದಿಂದ ಇದ್ದಾಗ ತಮಗೆ ಮಾಡಿಕೊಟ್ಟ ಬಟ್ಟೆ ಬರೆಗಳನ್ನು ಅವನಿಗೆ ತೋರಿಸಿದರು. ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥಿಸಿದನು. ಅನಂತರ ಶವದ ಕಡೆಗೆ ತಿರುಗಿ, ತಬೀತಾ, ಮೇಲಕ್ಕೇಳು ಎಂದನು. ಆಕೆ ಕಣ್ತೆರೆದು ಪೇತ್ರನನ್ನು ನೋಡಿ ಎದ್ದು ಕುಳಿತಳು. ಪೇತ್ರನು ಕೈ ನೀಡಿ ಆಕೆಯನ್ನು ಎತ್ತಿ ನಿಲ್ಲಿಸಿದನು. ಭಕ್ತರನ್ನು ವಿಧವೆಯರನ್ನು ಕರೆದು ಜೀವಂತಳಾದ ತಬೀತಾಳನ್ನು ಅವರಿಗೆ ತೋರಿಸಿದನು. ಈ ಸಮಾಚಾರ ಜೋಪಾದಲ್ಲೆಲ್ಲ ಹರಡಿತು. ಅನೇಕರು ಪ್ರಭುವನ್ನು ವಿಶ್ವಾಸಿಸಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಎತ್ತಿ ಹಿಡಿವೆನು ರಕ್ಷಣೆಯ ಪಾನಪಾತ್ರೆಯನ್ನು, ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಶ್ಲೋಕ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಆತನಿಗೆ ನಾ ಹೊತ್ತ ಹರಕೆಗಳನ್ನು ಆತನ ಸಭೆ ಮುಂದೆಯೇ ತೀರಿಸುವೆನು. ಪ್ರಭು ಅಲ್ಪವೆಂದೆಣಿಸನು ತನ್ನ ಭಕ್ತರ ಮರಣವನ್ನು. ಶ್ಲೋಕ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಹೇ ಪ್ರಭು, ಕರುಣಿಸು, ನಾನಿನ್ನ ಕಿಂಕರನು. ಬಿಡಿಸಿರುವೆ ನೀನು ನನ್ನ ಬಂಧನಗಳನ್ನು. ಅರ್ಪಿಸುವೆ ನಾನಿನಗೆ ಕೃತಜ್ಞತಾ ಬಳಿಗಳನ್ನು. ಪ್ರಖ್ಯಾತಪಡಿಸುವೆನು ಪ್ರಭುವಿನ ನಾಮವನ್ನು. ಶ್ಲೋಕ. ಪ್ರಭು ನನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ. ಘೋಷಣೆ. ಅಲೆಲೂಯ, ಅಲೆಲೂಯ. ನಾವೆಲ್ಲರೂ ಅರಿತಿರುವಂತೆ ಪ್ರಭು ಯೇಸು ನಿಜವಾಗಿಯೂ ಪುನರುತ್ಥಾನ ಹೊಂದಿದ್ದಾರೆ. ವಿಜಯರಾಜ ಯೇಸುವೆ, ನಮಗೆ ದಯೆ ತೋರಿರಿ. ಅಲೆಲೂಯ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 6 ವಚನಗಳು 60ರಿಂದ 69ರವರೆಗೆ. ಆ ಕಾಲದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಹಲವರು, ಇವು ಕಟುವಾದ ಮಾತುಗಳು, ಇವನ್ನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು. ಈ ವಿಷಯವಾಗಿ ತಮ್ಮ ಶಿಷ್ಯರು ಗುಣಗುಟ್ಟುತ್ತಿರುವುದನ್ನು ಯೇಸು ತಾವಾಗಿಯೇ ಅರಿತು, ಇಷ್ಟು ಮಾತ್ರಕ್ಕೆ ನೀವು ಕಂಗೆಡಬೇಕೇ? ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನೆನ್ನುವಿರಿ? ಸಜ್ಜೀವವನ್ನು ಕೊಡುವಂತಹದ್ದು ದೇವರ ಆತ್ಮವೇ, ನರ ಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತವೆ. ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ
ಎಂದು ಹೇಳಿದರು. ವಿಶ್ವಾಸವಿಲ್ಲದವರು ಯಾರು, ತಮ್ಮನ್ನು ಹಿಡಿದುಕೊಡುವ ಗುರುದ್ರೋಹಿ ಯಾರು ಎಂದು ಯೇಸುವಿಗೆ ಮೊದಲಿನಿಂದಲೂ ತಿಳಿದಿತ್ತು. ಪಿತನು ಅನುಗ್ರಹಿಸಿದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳಿದುದು ಇದಕ್ಕಾಗಿಯೇ ಎಂದು ಯೇಸು ಮತ್ತೆ ನುಡಿದರು. ಅಂದಿನಿಂದ ಯೇಸುವಿನ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಹೋದವರು ಹಿಂದಿರುಗಿ ಬರಲಿಲ್ಲ. ಆಗ ಯೇಸು 12 ಮಂದಿ ಶಿಷ್ಯರಿಗೆ, ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದರು. ಅದಕ್ಕೆ ಸಿಮೋನ್ ಪೇತ್ರನು, ಪ್ರಭು, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ಈವ ನುಡಿ ಇರುವುದು ತಮ್ಮಲ್ಲೇ. ತಾವೇ ದೇವರಿಂದ ಬಂದ ಪರಮ ಪೂಜ್ಯರು. ಹೌದು, ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಧರ್ಮಸಭೆಯ ಪ್ರಾರಂಭದ ದಿನಗಳಲ್ಲಿ ನಡೆದ ಘಟನೆಗಳನ್ನು ಈ ವಾರವೆಲ್ಲ ನಾವು ಆಲಿಸುತ್ತಾ ಬಂದೆವು. ಪ್ರಭುವಿನ ಪುನರುತ್ಥಾನದ ನಂತರ ಪ್ರಭುವಿನ ನಾಮದ ಶಕ್ತಿಯಿಂದಲೇ ಪ್ರೇಷಿತರು ಅದ್ಭುತ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತಿತ್ತು. ಈ ವಿಷಯವನ್ನು ಕಡೆಯ ಭೋಜನದ ಸಮಯದಲ್ಲೇ ಪ್ರಭು ಹೇಳಿದ್ದರು ಎಂಬುದನ್ನು ಯೋಹಾನನ ಶುಭ ಸಂದೇಶದಲ್ಲಿ ಓದುತ್ತೇವೆ. ನನ್ನಲ್ಲಿ ವಿಶ್ವಾಸವುಳ್ಳವನು, ನಾನು ಸಾಧಿಸುವ ಕಾರ್ಯಗಳನ್ನು ಅವನು ಸಾಧಿಸುವನು, ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಯೋಹಾನ 14:12. ಶುಭ ಸಂದೇಶ ಪ್ರಚಾರದ ಮತ್ತು ಪ್ರಭುವಿನ ನಾಮದಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ತರಬೇತಿಯನ್ನು ಪ್ರಭು ಈಗಾಗಲೇ ನೀಡಿದ್ದರು. ಆದುದರಿಂದ ಧರ್ಮಸಭೆಯ ಪ್ರಾರಂಭದಲ್ಲಿ ತಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದು ಪ್ರೇಷಿತರಿಗೆ ತಿಳಿದಿತ್ತು. ಆದರೆ ತರಬೇತಿಯ ಸಮಯಕ್ಕೂ ಮತ್ತು ಈಗಕ್ಕೂ ಇದ್ದ ಒಂದು ವ್ಯತ್ಯಾಸವೆಂದರೆ ಪ್ರಭುವಿನ ದೈಹಿಕ ಪ್ರಸನ್ನತೆ. ಆಗ ಪ್ರಭು ಶರೀರ ಸಹ ಪ್ರೇಷಿತರೊಂದಿಗೆ ಇದ್ದರು. ಅವರು ಹಿಂತಿರುಗಿ ಬಂದಾಗ ಪ್ರೇಷಿತರನ್ನು ಸ್ವೀಕರಿಸಿದ್ದರು, ಆದರಿಸಿದ್ದರು. ಆದರೆ ಈಗ ಶಾರೀರಿಕವಾಗಿ ಪ್ರಭು ಅವರೊಂದಿಗೆ ಇಲ್ಲ. ಆದರೆ ಹೆಚ್ಚು ಪ್ರಸ್ತುತವಾಗಿ ಸಾಂಸ್ಕಾರಿಕವಾಗಿ ಇದ್ದಾರೆ. ಅದರಲ್ಲಿಯೂ ಸಾಂಸ್ಕಾರಿಕವಾದುದನ್ನು ಸಹ ರೊಟ್ಟಿ ರಸದಲ್ಲಿ ಪರಮಪ್ರಸಾದವಾಗಿ ಗೋಚರವಾಗುವಂತೆ ಪ್ರಭು ಇರಿಸಿದ್ದಾರೆ. ಏಕೆಂದರೆ ನಾವು ಮನುಷ್ಯರು ಕಣ್ಣಿಗೆ ಕಾಣದವುಗಳನ್ನು ಸಂಶಯಿಸುತ್ತೇವೆ. ಪ್ರಭುವಿನ ಶಾಶ್ವತ ಪ್ರಸನ್ನತೆಯನ್ನು ಸಂಶಯಿಸಲು ಆಸ್ಪದವೇ ಇರಬಾರದೆಂದೇ ಪ್ರಭು ಹೀಗೆ ಮಾಡಿದ್ದಾರೆ. ಹೌದು ಪ್ರಿಯರೇ, ಪ್ರತಿ ಬಾರಿ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ವರ್ತಿಸೋಣ.